ಇದು ಮಂಡೇ ವ್ಲಾಗ್. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನವರ ಪ್ರಾಣ ಪ್ರತಿಷ್ಠಾಪನಾ ದಿನ ಆಗಿರೋದ್ರಿಂದ ಸಿಹಿ ಅನ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೈಸಿಗೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಹೊಸ್ಲಿಗೆ ರಂಗೋಲಿ ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ. ಅದಾಗಿದ್ಮೇಲೆ ದೇವ್ರ ಮನೆಯೂ ಕೂಡ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ರೈಸ್ ಆಗಿತ್ತು, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಹಾಗೆ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಏಲಕ್ಕಿ ಮತ್ತು ಕೊಬ್ಬರಿ ತುರಿನ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾನು ಇಡ್ಲಿಗೆ ನೆನೆಸಿದ್ದೆ, ಅದನ್ನು ರುಬ್ಬಿಡೋಣ ಅಂದ್ಬಿಟ್ಟು ರುಬ್ಬಿಟ್ಟೆ. ಒಂದು ರೌಂಡ್ ರುಬ್ಬಿದ್ದೆ. ಅಷ್ಟರಲ್ಲಿ ಮಿಕ್ಸಿ ಯಾಕೋ ಗೊತ್ತಿಲ್ಲ ಈ ಥರ ಆಗೋಯ್ತು, ರುಬ್ಬಕ್ಕೆ ಆಗಲಿಲ್ಲ. ಮತ್ತೆ ನಮ್ಮ ಓನರ್ ಮನೆಯಿಂದ ಮಿಕ್ಸಿ ಇಸ್ಕೊಂಡು ಬಂದು ಇಡ್ಲಿಗೆ ರುಬ್ಬಿಟ್ಟೆ. ಹಾಗೆ ನಾನಿವತ್ತು ಡಿನ್ನರ್ಗೆ ಕ್ಯಾಪ್ಸಿಕಮ್ ಪಲ್ಯ ಮತ್ತು ಚಪಾತಿನ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಆಗಿ ಸಾಕು ಅಂದ್ಬಿಟ್ಟು ನಂಗೆ ಇನ್ನೂ ಬೇರೆ ಕೆಲಸ ಇತ್ತು. ನಾಳೆ ಊರಿಗೆ ಹೋಗ್ತಿರೋದ್ರಿಂದ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ನಾನು. ಹಾಗಾಗಿ ಸಿಂಪಲ್ ಆಗಿ ಇದನ್ನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಜೊತೆಗೆ ನಾಳೆ ಇಡ್ಲಿಗೆ ಸಾಂಬಾರು ಮಾಡೋಣ, ಬೇಳೆ ಸಾಂಬಾರನ್ನ ಅಂದ್ಬಿಟ್ಟು ತರಕಾರಿ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೊಂಡೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ಇನ್ನೊಂದು ವ್ಲಾಗ್ನೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಬಾಯ್.